ಅಪಘಾತದಲ್ಲಿ ನಟ ಯಶ್ ಅಭಿಮಾನಿ ನಿಖಿಲ್ ಸಾವಿಗೀಡಾಗಿದ್ದಂತಹ ಪ್ರಕರಣ ನಾಳೆ ಬರ್ತ್ಡೇ ಆಚರಿಸಿಕೊಳ್ಳಬೇಕಾಗಿತ್ತು ಈ ಯುವಕ. ಆತನ ಹುಟ್ಟುಹಬ್ಬಕ್ಕೆ ಇನ್ನೇನು ಒಂದೇ ಒಂದು ದಿನ ಬಾಕಿ ಇತ್ತು. ಹೀಗಿರುವಾಗಲೇ ಅಭಿಮಾನಿ ಸಾವಿಗೀಡಾಗಿದ್ದಾನೆ. ನಟ ಯಶ್ ಅವರನ್ನ ನೋಡೋದಕ್ಕೆ ಅಂತ ತನ್ನ ಸ್ಕೂಟಿಯಲ್ಲಿ ಯಶ್ ಅವರ ಬೆಂಗಾವಲು ವಾಹನ ಪೊಲೀಸ್ ಜೀಪ್ ಹಿಂದೆನೆ ಆತುರವಾಗಿ ಬರೋದಕ್ಕೆ ಹೋಗಿ ಡಿಕ್ಕಿಯಾಗಿ ಬೈಕ್ನಲ್ಲಿ ಬರುವಾಗ ಬೆಂಗಾವಲು ವಾಹನಕ್ಕೆ ಡಿಕ್ಕಿಯಾಯಿತು. ಸ್ಥಳದಲ್ಲೇ ಆತ ರಕ್ತದ ಮಡುವಿನಲ್ಲಿ ಬಿದ್ದ. ಆದ್ರೂ ಕೂಡ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆತ ಬದುಕುಳಿಲಿಲ್ಲ, ಕೊನೆಯುಸಿರೆಳೆದಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಯಶ್ ಅಭಿಮಾನಿ ನಿಖಿಲ್ ಇವತ್ತು ಸಾವಿಗೀಡಾಗಿದ್ದಾನೆ. ಖಾಸಗಿ ಆಸ್ಪತ್ರೆಯಿಂದ ಗದಗ ಜಿಮ್ಸ್ ಆಸ್ಪತ್ರೆಗೆ ಮೃತದೇಹವನ್ನ ರವಾನಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಅಂತ ಮೃತದೇಹವನ್ನ ತಂದಿದ್ದಾರೆ. ಮತ್ತೊಂದು ಕಡೆ ಮೊನ್ನೆ ತಡರಾತ್ರಿ ಯಶ್ ಅವರ ಹುಟ್ಟುಹಬ್ಬಕ್ಕೆ ಬ್ಯಾನರ್ ಅನ್ನ ಕಟ್ಟೋದಕ್ಕೆ ಅಂತ ಹೋದ ಮೂವರು ಯಶ್ ಅವರ ಅಭಿಮಾನಿಗಳು ಕರೆಂಟ್ ಶಾಕ್ ಹೊಡೆದು, ವಿದ್ಯುತ್ ಶಾಕ್ ಹೊಡೆದು ಸಾವನ್ನಪ್ಪಿದ್ರು. ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಅಂತ ಯಶ್ ದೂರದ ವಿದೇಶದಿಂದ ಭಾರತಕ್ಕೆ ಆಗಮಿಸಿದ್ರು, ಓಡೋಡ್ ಬಂದ್ರು. ಅವರ ಕುಟುಂಬಕ್ಕೆ ಭೇಟಿಯನ್ನ ಕೊಟ್ಟರು, ಭರವಸೆಯನ್ನ ಅಂದ್ರೆ ಸಮಾಧಾನವನ್ನು ಮಾಡಿದ್ರು. ಆದ್ರೆ ಇಲ್ಲಿ ಆ ಘಟನೆ ಮಾಸು ಮುನ್ನವೇ ಮತ್ತೊಂದು ಅವಘಡ ನಡೆದು ಹೋಗಿದೆ. ಅಪಘಾತದಲ್ಲಿ ನಟ ಯಶ್ ಅಭಿಮಾನಿ ನಿಖಿಲ್ ಸಾವಿಗೀಡಾಗಿದ್ದಂತಹ ಪ್ರಕರಣ ನಾಳೆ ಬರ್ತ್ಡೇ ಆಚರಿಸಿಕೊಳ್ಳಬೇಕಾಗಿತ್ತು ಈ ಯುವಕ. ಆತನ ಹುಟ್ಟುಹಬ್ಬಕ್ಕೆ ಇನ್ನೇನು ಒಂದೇ ಒಂದು ದಿನ ಬಾಕಿ ಇತ್ತು. ಹೀಗಿರುವಾಗಲೇ ಅಭಿಮಾನಿ ಸಾವಿಗೀಡಾಗಿದ್ದಾನೆ. ನಟ ಯಶ್ ಅವರನ್ನ ನೋಡೋದಕ್ಕೆ ಅಂತ ತನ್ನ ಸ್ಕೂಟಿಯಲ್ಲಿ ಯಶ್ ಅವರ ಬೆಂಗಾವಲು ವಾಹನ ಪೊಲೀಸ್ ಜೀಪ್ ಹಿಂದೆನೆ ಆತುರವಾಗಿ ಬರೋದಕ್ಕೆ ಹೋಗಿ ಡಿಕ್ಕಿಯಾಗಿ ಬೈಕ್ನಲ್ಲಿ ಬರುವಾಗ ಬೆಂಗಾವಲು ವಾಹನಕ್ಕೆ ಡಿಕ್ಕಿಯಾಯಿತು. ಸ್ಥಳದಲ್ಲೇ ಆತ ರಕ್ತದ ಮಡುವಿನಲ್ಲಿ ಬಿದ್ದ. ಆದ್ರೂ ಕೂಡ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆತ ಬದುಕುಳಿಲಿಲ್ಲ, ಕೊನೆಯುಸಿರೆಳೆದಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಯಶ್ ಅಭಿಮಾನಿ ನಿಖಿಲ್ ಇವತ್ತು ಸಾವಿಗೀಡಾಗಿದ್ದಾನೆ. ಖಾಸಗಿ ಆಸ್ಪತ್ರೆಯಿಂದ ಗದಗ ಜಿಮ್ಸ್ ಆಸ್ಪತ್ರೆಗೆ ಮೃತದೇಹವನ್ನ ರವಾನಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಅಂತ ಮೃತದೇಹವನ್ನ ತಂದಿದ್ದಾರೆ. ಮತ್ತೊಂದು ಕಡೆ ಮೊನ್ನೆ ತಡರಾತ್ರಿ ಯಶ್ ಅವರ ಹುಟ್ಟುಹಬ್ಬಕ್ಕೆ ಬ್ಯಾನರ್ ಅನ್ನ ಕಟ್ಟೋದಕ್ಕೆ ಅಂತ ಹೋದ ಮೂವರು ಯಶ್ ಅವರ ಅಭಿಮಾನಿಗಳು ಕರೆಂಟ್ ಶಾಕ್ ಹೊಡೆದು, ವಿದ್ಯುತ್ ಶಾಕ್ ಹೊಡೆದು ಸಾವನ್ನಪ್ಪಿದ್ರು. ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಅಂತ ಯಶ್ ದೂರದ ವಿದೇಶದಿಂದ ಭಾರತಕ್ಕೆ ಆಗಮಿಸಿದ್ರು, ಓಡೋಡ್ ಬಂದ್ರು. ಅವರ ಕುಟುಂಬಕ್ಕೆ ಭೇಟಿಯನ್ನ ಕೊಟ್ಟರು, ಭರವಸೆಯನ್ನ ಅಂದ್ರೆ ಸಮಾಧಾನವನ್ನು ಮಾಡಿದ್ರು. ಆದ್ರೆ ಇಲ್ಲಿ ಆ ಘಟನೆ ಮಾಸು ಮುನ್ನವೇ ಮತ್ತೊಂದು ಅವಘಡ ನಡೆದು ಹೋಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.